ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ IPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದಾರಾ ನಿಮಗೆ ಒಂದಿಟ್ಟು ಬೋರ್ಡರು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಎಲ್ಲ ವಿಷಯಗಳ ಬ್ಲೂ ಪ್ರಿಂಟು ನೀಲನಕ್ಷೆ ಬಿಟ್ಟಿದ್ದಾರೆ. ಅಂದರೆ ಏನಿದು, ಈ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಮ ಅನಾಲಿಸಿಸ್ ಕ್ವಶ್ಚನ್ ಪೇಪರ್ ಸೆಟ್ ಮಾಡ್ತಾರೆ. ಓಕೆ, ನಿಮ್ಮ ಅನಾಲಿಸಿಸ್ ನಿಮಗೆ ವೇರಿ ಇಂಪಾರ್ಟೆಂಟು. ಇವೆಲ್ಲ ಬ್ಲೂ ಪ್ರಿಂಟ್ಗಳು ವೇರಿ ಇಂಪಾರ್ಟೆಂಟು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಬ್ಲೂ ಪ್ರಿಂಟ್ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಎಲ್ಲ PDF ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಕೊನೆಯ ತಪ್ಪದೆ ನೋಡಿ, ವೇರಿ ಇಂಪಾರ್ಟೆಂಟ್ ವಿಡಿಯೋ ಕೊನೆಯ ತಪ್ಪದೆ ನೋಡಿ. ಸೊ ಕಡ್ಡಾಗಿ ನೋಡಲೇಬೇಕು ಎಲ್ಲ SLC ವಿದ್ಯಾರ್ಥಿಗಳು ಕೊನೆಯವರೆಗೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಇನ್ಕ್ವೈರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಮುಂಬರ್ದಲ್ಲಿ ನಿಮಗೆ ಈಗಾಗಲೇ ಬೋರ್ಡರ್ ಬಗ್ಗೆ ಎಲ್ಲ ವಿಷಯಗಳ ಮಾಡೆಲ್ ಕ್ವಶ್ಚನ್ ಬಿಟ್ಟಿದ್ದಾರೆ. ಓಕೆ, ಅವಕ್ಕೆಲ್ಲ ಕೀ ಆನ್ಸರ್ ಆಗ್ತೀವಿ. ಅರ್ಥ ಆಯ್ತಾ? ಇನ್ನೇನು ಆಗ್ತೀವಿ. ಸೊ ಪ್ರತಿಯೊಂದು ವಿಷಯದ ಕೀ ಆನ್ಸರ್ ಆಗಿರ್ಬೋದು. ಜೊತೆಗೆ ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಅನಲ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಪಿಕ್ಸ್ ಬಂದಿರೋಂಥ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಓಕೆ, ಅವೆಲ್ಲ ಬೇಕು ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಎಲ್ಲ ವಿಡಿಯೋ ಸಿಗ್ತವೆ. ಓಕೆ, ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಒಂದು ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡಿ, ಶೇರ್ ಮಾಡ್ತಾರಲ್ವಾ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಈ ಒಂದು ವೆಬ್ಸೈಟ್ ಲಿಂಕು ಇದೇ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿದರೆ ಸೇಮ್ ಟು ಸೇಮು ಇದೇ ಒಂದು ವೆಬ್ಸೈಟ್ ಬರ್ತೀರಾ. ಓಕೆ, ಅಲ್ಲಿ ಕ್ಲಿಕ್ ಮಾಡಿದರೆ ಸೇಮ್ ಟು ಸೇಮು ಇದೇ ಒಂದು ವೆಬ್ಸೈಟ್ ಬರ್ತೀರಾ. ಅಥವಾ ನಿಮಗೆ ಲಿಂಕಲ್ಲಿ ವರ್ಕ್ ಆಗ್ತಾಯಿಲ್ಲ ಅಂದರೆ ಯಾವ ರೀತಿ ನೋಡ್ತಾ ಹೋಗೋಣ, ಯಾವ ರೀತಿ ಡೌನ್ಲೋಡ್ ನೋಡ್ತಾ ಹೋಗೋಣ. ಮೊದಲಾಗಿ ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದರೆ ಸರ್ಚ್ ಮಾಡಬೇಕು. ಏನಂತಂದರೆ, ಸೊ ತೋರಿಸ್ತೀನಿ ನಾನು ನಿಮಗೆ. ಏನಂತಂದರೆ KSEAB ಅಂತ ಸರ್ಚ್ ಮಾಡಬೇಕು. KSEAB. ಓಕೆ, KSEAB gov.in. ಸೊ ಈ ರೀತಿನೂ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ರೆ ನಿಮಗೆ ಇಷ್ಟೊಂದು ಪೇಜ್ ಬರ್ತದೆ, ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಸೊ ಪ್ರತಿಯೊಂದು ಮಾಹಿತಿ ಇಂಪಾರ್ಟೆಂಟು, ಪ್ರತಿಯೊಂದು ಪಾಯಿಂಟು ನೋಡ್ತಾ ಹೋಗಿ. ಸೊ ಕನ್ಫ್ಯೂಸ್ ಹಾಕೋಬೇಡಿ. ನೆಕ್ಸ್ಟು ಇಲ್ಲಿರ್ತದೆ ನೋಡಿ, KSEAB ಕರ್ನಾಟಕ ಸರ್ಕಾರ ಅಂತ ಬರ್ತದೆ, ಅದನ್ನು ಓದಬೇಕು. ನೆಕ್ಸ್ಟು ಇಲ್ಲಿ ಬರ್ತದೆ ನೋಡಿ, ಕ್ಲಿಕ್ ಹೇರ್ KSEAB ವೆಬ್ಸೈಟ್ ಅಂತ ಇರ್ತದೆ, ಒಂದೇದು ಇರ್ತದೆ ನೋಡಿ. ಮತ್ತೆ ಅದನ್ನು ಓದಬೇಕು, ಕ್ಲಿಕ್ ಹೇರ್ ಮೇಲೆ ಓದಬೇಕು KSEAB ವೆಬ್ಸೈಟಲ್ಲಿ. ನೆಕ್ಸ್ಟು ಡೈರೆಕ್ಟಾಗಿ ನೀವು KSEAB ವೆಬ್ಸೈಟಿಗೆ ಬರ್ತೀರಾ. ಇಲ್ಲಿಂದ ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿ, ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಳ್ಕೊಡ್ತೀನಿ. ಓಕೆ, ವೇಟ್ ಮಾಡಿ, ಸ್ವಲ್ಪ ಬರ್ತದೆ. ಓಕೆ, ಬಂತು ನೋಡಿ. ಆಮೇಲೆ ನಿಮಗೆ ಏನು ಮಾಡ್ಬೇಕಂತಂದರೆ ಈ ರೀತಿ ವೆಬ್ಸೈಟ್ ಬರ್ತದೆ. ಇಲ್ಲಿ ಮೂಲೆಯಲ್ಲಿ 3 ಡಾಟ್ ಇರ್ತದೆ. ಓಕೆ, ಹೋಮ್ ಪಕ್ಕ 3 ಡಾಟ್ ಇರ್ತದೆ. ಸೊ ಇದೆಯಲ್ಲ ಬ್ಲೂ ಕಲರಲ್ಲಿ, ಸೊ ಅದ್ರ ಮೇಲೆ ಹತ್ತಬೇಕು. ಓಕೆ, ಒತ್ತಿದ ಮೇಲೆ ಸೊ ಮತ್ತೊಂದು ನಿಮಗೆ ಕೆಳಗಡೆ ಬರ್ತವೆ ಎಲ್ಲ ಆಪ್ಷನ್ಗಳು. ಓಕೆ, ಕೆಳಗಡೆ ಬರ್ತವೆ ಆಪ್ಷನ್ಗಳು. ಅದರಲ್ಲಿ ಒಂದೇ ಆಪ್ಷನ್ ಇರ್ತದೆ ಅಂದರೆ SLC ಸ್ಟೂಡೆಂಟ್ ಕಾರ್ನರ್ ಅಂತ ಇರ್ತದೆ. ಕೆಲವೊಂದ್ಸಲ ತೋರಿಸಿಲ್ಲ ಅಂದರೆ ನಿಮಗೆ ಒಂದ್ಸಲ ಕ್ಲಿಕ್ ಮಾಡಿ ತೋರಿಸ್ತದೆ. SLC ಸ್ಟೂಡೆಂಟ್ ಕಾರ್ನರ್ ಅಂತ ಇರ್ತದೆ. ಅರ್ಥ ಆಯ್ತು? ಅದನ್ನು ಓದಬೇಕು. ಓಕೆ, ನೆಕ್ಸ್ಟ್ ಮತ್ತೊಂದು ಪೇಜ್ ಬರ್ತದೆ. ಡೋಂಟ್ ವರಿ, ನಾನೆಲ್ಲ ಹಾಕ್ತೀನಿ ನಿಮಗೆ. ಮಾಡೆಲ್ ಕ್ವಶ್ಚನ್ ಕೀ ಆನ್ಸರ್ ಆಗಿರ್ಬೋದು, ಜೊತೆಗೆ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಯಾವ ರೀತಿ ಕ್ವಶ್ಚನ್ ಬರ್ತವೆ ಎಲ್ಲವನ್ನು ಹಾಕ್ತೀನಿ. ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮಾತ್ರ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ನಿಮಗೆ ಸಿಗ್ತವೆ. ಸೊ ಕಡ್ಡಾಗಿ ಮಾಡ್ಕೊಳ್ಳಿ. ನೋಡಿ, ಮತ್ತೊಂದು ಪೇಜ್ ಬಂತು ನೋಡಿ, SLC ಸ್ಟೂಡೆಂಟ್ ಕಾರ್ನರ್ ಅಪ್ಡೇಟೆಡ್ ಆ್ಯಸ್ ಆನ್ ಡೇಟ್ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ, ಕೆಳಗಡೆ ಬರಬೇಕು ನೀವು. ಸೊ ಎಲ್ಲ ಇರ್ತವೆ ನಿಮಗೆ, ನಿಮ್ಮ SLC ರಿಲೇಟೆಡು ಅನಲ್ ಎಕ್ಸಾಮ್ಗೆ ಎಲ್ಲ ಕೂಡ ಇಲ್ಲೇ ಇರ್ತವೆ. ನೋಡಿ, ಬೇಕಾದ್ರೆ SLC ಎಕ್ಸಾಮ್ ನೋಟಿಫಿಕೇಶನ್ ಇರ್ತವೆ. ನಂತರ SLC ಎಕ್ಸಾಮ್ ರಿಜಿಸ್ಟ್ರೇಷನ್ ಲಿಂಕ್ ಇರ್ತವೆ. ಇಲ್ಲಿ ನಾನು ಲಿಂಕ್ ರಿಜಿಸ್ಟರ್ ಮಾಡ್ಬೋದು. ಜೊತೆಗೆ ಸರ್ಕ್ಯುಲರ್ ಇರ್ತವೆ. ನಂತರ ಪ್ರಿಪರೇಟರಿ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ನೋಡಿ, ನಿಮ್ಮ ಪ್ರಿಪರೇಟರಿ ಟೈಮ್ ಟೇಬಲ್ ಜನವರಿಲಿವೆ, ಅದನ್ನು ಕೂಡ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ನಂತರ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಆಮೇಲೆ ನೋಡಿ, ಬ್ಲೂ ಪ್ರಿಂಟ್ ಅಂತ ಇದೆ ನೋಡಿ, SLC ಫೈನಲ್ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟು. ಅರ್ಥ ಆಯ್ತಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದರ ಕೆಳಗಡೆ ಮತ್ತೊಂದು ಇದೆ ನೋಡಿ, 4 ಮಾಡೆಲ್ ಕ್ವಶ್ಚನ್ ಪೇಪರ್ಸ್ ಫಾರ್ 2025-26 2025 ಮತ್ತು 26 SLC ಎಕ್ಸಾಮಿನೇಷನ್ಸ್. ಇಲ್ಲಿ ಮೇಲೆ ಇದೆ ನೋಡಿ, 6ನೇದು 2025-26 SLC ಫೈನಲ್ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟು, ಸಬ್ಜೆಕ್ಟ್ ವೈಸು. ಅಲ್ಲಿ ನೀಲಿ ಕಲರ್ ಕೊಟ್ಟಿದ್ದಾರೆ ನೋಡಿ, ಬ್ಲೂ ಕಲರಲ್ಲಿ 2025-26 2025-26 ಮೇಲೆ ಓದಬೇಕು. ಓಕೆ, ಓದಿದ ಮೇಲೆ ನಿಮಗೆ ಮತ್ತೊಂದು ಪೇಜ್ ಬರ್ತದೆ. ಸೊ ಇಲ್ಲಿ ನಮಗೆ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟಲ್ಲಿ ಸಿಗ್ತವೆ. ಓಕೆ, ಎಲ್ಲ ವಿಷಯಗಳು, ಅದು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಸೊ ಎಲ್ಲ ಕೂಡ ಇರ್ತವೆ. ಜಸ್ಟ್ ಏನಿಲ್ಲ, ಡೌನ್ಲೋಡ್ ಮಾಡೋದು ಮಾತ್ರ ಅಷ್ಟೇ. ಓಕೆ, ವೇಟ್ ಮಾಡಿ, ಸ್ವಲ್ಪ ಬರ್ತದೆ. ಓಕೆ, ನೋಡಿ ಬಂದು ನೋಡಿ, SLC
2025-26 ಫೈನಲ್ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟು. ಓಕೆ ನೋಡಿ, ಪ್ರತಿಯೊಂದು ನೋಡಿ, ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಆಗಿರ್ಬೋದು, ಜೊತೆಗೆ ವೇಟ್ ಮಾಡಿ, ಕನ್ನಡ, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮರಾಠಿ, ಉರ್ದು, ಇಂಗ್ಲೀಷು, ಅದರ ಸಂಸ್ಕೃತ ಆಗಿರ್ಬೋದು, ಜೊತೆಗೆ ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷು, ಕನ್ನಡ ಆಗಿರ್ಬೋದು, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆಗಿರ್ಬೋದು, ಎಲ್ಲ ವಿಷಯಗಳು, ಕೋರ್ಸ್ ಸಬ್ಜೆಕ್ಟು ಸೋಷಿಯಲ್ ಸೈನ್ಸು, ಮ್ಯಾಥಮೆಟಿಕ್ಸು, ಎಲ್ಲ ವಿಷಯಗಳು. ಓಕೆ, ಸೊ ಕನ್ನಡ ಮೀಡಿಯಮ್ ಪ್ಲಸ್ ಇಂಗ್ಲೀಷ್ ಮೀಡಿಯಮ್ ಎರಡು ಕೂಡ ಇರ್ತವೆ. ಅದನ್ನ ಮಾಡ್ಕೋಬೋದು. ಸೈನ್ಸು ನೋಡಿ ಕೊಟ್ಟಿದ್ದಾರೆ ನೋಡಿ, ಸೈನ್ಸ್, ಸೋಷಿಯಲ್ ಸೈನ್ಸು, ಅಲ್ಟರ್ನೇಟಿವ್ ಸಬ್ಜೆಕ್ಟ್ ಎಲ್ಲ ಕೊಟ್ಟಿರ್ತಾರೆ. ಸೋಷಿಯಾಲಜಿ, ಎಕನಾಮಿಕ್ಸು ನಿಮಗಿದ್ರೆ ಮಾತ್ರ. ಓಕೆ, ಸೊ ಯಾವ ರೀತಿ ಡೌನ್ಲೋಡ್ ಯಾವ ರೀತಿ ಮಾಡೋದು ನೋಡ್ತಾ ಹೋಗೋಣ. ಡೌನ್ಲೋಡ್ ಯಾವ ರೀತಿ ಮಾಡೋದು ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಲ್ಯಾಂಗ್ವೇಜ್ ತೋರಿಸ್ತೀನಿ ಕನ್ನಡವನ್ನು. ಸೊ ಇಲ್ಲಿ ಡೌನ್ಲೋಡ್ ಅಂತ ಇರ್ತದೆ ಲಾಸ್ಟಿಗೆ, ಅಲ್ಲಿ ಸಬ್ಜೆಕ್ಟ್ ಕೋಡ್ ಕೊಟ್ಟಿರ್ತಾರೆ 01K ಇದೆ ನೋಡಿ. ಸೊ ಅದನ್ನು ಒತ್ತಬೇಕು. ಅದನ್ನು ಒತ್ತಿದ ಮೇಲೆ ಡೌನ್ಲೋಡ್ ಆಗ್ತದೆ ಡೈರೆಕ್ಟಾಗಿ. ಓಕೆ, ವೇಟ್ ಮಾಡಿ, ಡೌನ್ಲೋಡ್ ಆಗ್ತದೆ, ತೋರಿಸ್ತೀನಿ. ಓಕೆ, ಡೌನ್ಲೋಡ್ ಆಗ್ತಾ ಇದೆ, ಸ್ವಲ್ಪ ವೇಟ್ ಮಾಡಿ. ಓಕೆ, ಡೌನ್ಲೋಡ್ ಆಯಿತು ನೋಡಿ. ಓಕೆ, ಬರ್ತದೆ, ವೇಟ್ ಮಾಡಿ ಸ್ವಲ್ಪ. ನೋಡಿ, ಇದೇ ರೀತಿ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ, ನೀಲ್ ಲಕ್ಷಣ ಕೊಟ್ಟಿರ್ತಾರೆ ನೋಡಿ. 2025-26ನೇ ಸಾಲಿನ SLC ಪರೀಕ್ಷೆ ಪ್ರಥಮ ವಾರ್ಷಿಕ ಕನ್ನಡ ವಿಷಯದ ಅಧ್ಯಾಯವರು ಅಂಕಗಳ ಹಂಚಿಕೆ ವಿವರ ಕೊಟ್ಟಿರ್ತಾರೆ. ಅವರು ಚಾಪ್ಟರ್ ವೈಸು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿರ್ತಾರೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನೋಡಿ. ಇಲ್ಲಿ ಗದ್ಯ, ನಮ್ಮ ಭಾಷೆ ಮೇಲೆ ನಿಮಗೆ 1 ಅಂಕದ ಒಂದು ಪ್ರಶ್ನೆ ಬರ್ತದೆ, 2 ಅಂಕದ ಒಂದು ಪ್ರಶ್ನೆ ಬರ್ತದೆ. ನಂತರ ಟೋಟಲ್ ಎಷ್ಟು ಬರ್ತದೆ? 3 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ ನಿಮಗೆ. 3 ಅಂಕಗಳಿಗೆ ಕ್ವಶನ್ ಕೇಳ್ತಾರೆ. ಆಮೇಲೆ ವ್ಯಾಕರಣ ಮೇಲೆ ನಿಮಗೆ ವ್ಯಾಕರಗೀತೆ, ಇದು ಗದ್ಯ ಕೂಡ, ಇದು ಕೂಡ ಗದ್ಯ. 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಟೋಟಲ್ ಎಷ್ಟು? 4 ಮಾರ್ಕ್ಸ್ ಬರ್ತವೆ ಈ ಒಂದು ಗದ್ಯ ಭಾಗದಿಂದ. ಅದೇ ರೀತಿ ಪದ್ಯ ಭಾಗ ಇರ್ಬೋದು, ಪೂರಕ ಪಾಠಗಳಾಗಿರ್ಬೋದು, ಎಲ್ಲ ಕೂಡ ನೋಡಿ ನಿಮಗೆ ವ್ಯಾಕರಣ ಇಟ್ಕೊಂಡು ಎಲ್ಲ ಕೂಡ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಓಕೆ, ಸೇಮ್ ಇದೇ ಪ್ರೊಸೆಸ್ಸು, ನೀವು ಡೌನ್ಲೋಡ್ ಮಾಡ್ಕೋಬೋದು. ಲಿಂಕ್ ಕೊಟ್ಟಿದ್ದೀನಿ ನೋಡಿ, ಸೇಮ್ ಟು ಸೇಮು ನಿಮಗೆ ಡೈರೆಕ್ಟ್ ಡೌನ್ಲೋಡ್ ಆಗುವಂಥ ಲಿಂಕ್ ಕೊಟ್ಟಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಅಥವಾ ಬರ್ತಿಲ್ಲ ಅನ್ನೋರು ಮೊದಲನೇ ಹೇಳಿದೆಲ್ಲ ಅದೇ ರೀತಿ ಸರ್ಚ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಒಂದು ಬ್ಲೂ ಪ್ರಿಂಟ್ಗಳು. ಸೊ ಡೋಂಟ್ ವರಿ, ನಿಮಗೆ ಬರ್ತಿಲ್ಲ ಅಂತಾದರೂ ಕೂಡ ಚಾನಲ್ ಹಾಕಿರ್ತೀನಿ. ಓಕೆ, ಹಾಕ್ತೀನಿ ವಿಡಿಯೋಗಳನ್ನ. ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ಕ್ವಶನ್ ಪೇಪರ್ ಕೂಡ ಹಾಕ್ತೀವಿ, ಕೀ ಆನ್ಸರ್ ಕೂಡ ಹಾಕ್ತೀವಿ, ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಹಾಕ್ತೀವಿ. ಓಕೆ, ಡೋಂಟ್ ವರಿ. ಸೊ ನಿಮಗೆ ಯಾವ ವಿಷಯಗಳು ಬೇಕು, ಕ್ವಶನ್ ಪೇಪರ್ಗಳು, ಕೀ ಆನ್ಸರ್ಗಳು, ಅವ್ರನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಕೀ ಆನ್ಸರ್ ಕೂಡ ಹಾಕ್ತೀವಿ. ಓಕೆ, ನೀವು ಕಮೆಂಟ್ ಮಾಡಿ ಯಾವೆಲ್ಲ ವಿಷಯಗಳು ಬೇಕು, ನಿಮಗೆ ಕನ್ನಡ ಮೀಡಿಯಮ್ ಬೇಕಾ, ಇಂಗ್ಲೀಷ್ ಮೀಡಿಯಮ್ ಬೇಕಾ, ನೀವು ಕಮೆಂಟ್ ಮಾಡಿದರೆ ಬೇಗ ವಿಡಿಯೋಗಳು ಬರ್ತವೆ. ಓಕೆ, ಕಮೆಂಟ್ ಮಾಡಿ. ಮತ್ತು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರು ಫ್ರೆಂಡ್ಸ್ ನಮಗೆ SLCಯಲ್ಲಿ ಖಂಡಿತ ಅವರು ಕೂಡ ಶೇರ್ ಮಾಡಿಬಿಟ್ಟು ಹೇಳಿ. ಸೊ ಡೋಂಟ್ ವರಿ, ತುಂಬಾ ಈಸಿ ಇರ್ತದೆ ಎಕ್ಸಾಮು. ಯಾಕಂದ್ರೆ ನಿಮಗೆ ಈಗಾಗಲೇ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, ಜೊತೆಗೆ ಮಾಡೆಲ್ ಕ್ವಶನ್ ಬಿಟ್ಟಿದ್ದಾರೆ. ಇವೆರಡು ಸಾಕು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಬರೆಯೋಕ್ಕೆ. ಓಕೆ, ಇವೆರಡು ಸಾಕು, ನೀವು ಪೂರ್ತಿ ಎಕ್ಸಾಮ್ನ ಅನಾಲಿಸಿಸ್ ಮಾಡಿಬಿಟ್ಟು ಚೆನ್ನಾಗಿ ಓದ್ಕೋಬೋದು. ಓಕೆ, ಸೊ ಡೋಂಟ್ ವರಿ, ವಿಡಿಯೋ ಹಾಕ್ತೀನಿ, ಇವಾಗ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.